ಸರ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ವಾಪಸ್ ತಾಯ್ನಾಡಿಗೆ ಅವರ ಮೃತದೇಹಗಳು ಬರ್ತಾ ಇದೆ. ದೇಶ ಮಟ್ಟದಲ್ಲಿ ಯಾವ ರೀತಿ ಈಗ ಈ ಸಂಬಂಧಪಟ್ಟಂಗೆ ಘಟನೆ ಸಂಬಂಧಪಟ್ಟಂಗೆ ಏನೆಲ್ಲ ಕ್ರಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಹೇಗೆ? ನೋಡಿ, ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿದ್ದಾರೆ, ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತೀವಿ, ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ಮುಂದೆ ಏನು ಕ್ರಮ ಅನುಸರಿಸ್ತಾರೆ ಅದು ಸನ್ಮಾನ್ಯ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಗೃಹ ಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ ಅದರ ಬಗ್ಗೆ. ಆದರೆ ಸರ್ಕಾರ ಇದನ್ನು, ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಭಯೋತ್ಪಾದನೆ ಒಟ್ಟಾರೆ ಕಮ್ಮಿಯಾಗಿತ್ತು, ಇನ್ಕ್ಲೂಡಿಂಗ್ ಕಾಶ್ಮೀರದಲ್ಲಿ. ಮತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸಮ್ ಬೆಳೀತಾ ಇತ್ತು. ಇವತ್ತು ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರನ 2 ತಿಂಗಳಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಟೂರಿಸ್ಟ್ಗಳು ಹೋಗಿದ್ದಾರೆ. ಮತ್ತು ಅಲ್ಲಿ ಆ ಪ್ರಕಾರದ ಇನ್ಫ್ರಾಸ್ಟ್ರಕ್ಚರ್ಗಳು ಬೆಳೀತಾ ಇದೆ. ಹಾಗಾಗಿ ಏನು ಒಂದು ಸೆಕ್ಷನ್ದಲ್ಲಿನೂ ಇವತ್ತು ಈ ಮೊದಲು ಒಂದೇನು ಭಾವನೆ ಇತ್ತು ಫಂಡಮೆಂಟಲಿಸಮ್, ಭಾರತ ವಿರೋಧಿ, ಅದು ಕೂಡ ಭಾಳಷ್ಟು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾಯಿತ್ತು. ಇದನ್ನು ಸಹಿಸಲಾರದೆ ಈ ಘಟನೆಗಳು ನಡೆದಿದೆ. ಇದನ್ನು ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ನಾವು ಅದನ್ನು ತೀವ್ರವಾಗಿ ಖಂಡಿಸಿದ್ದೇವೆ ಮತ್ತು ಇದಕ್ಕೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತೀವಿ. ನಮ್ಮದೇನು ಪಾಲಿಸಿ ಇದೆ, 0 ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಮ್, ಶೂನ್ಯ ಸಹಿಷ್ಣುತೆ, ಅದನ್ನು ನಾವು ಮುಂದುವರಿಸ್ತೀವಿ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ ನಾಳೆ ಕ್ರಿಮೇಷನ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಬೇರೆ ಸ್ಥಳೀಯವಾಗಿರುವಂಥ ಮಂತ್ರಿಗಳು, ಇಲ್ಲಿ ಕೇಂದ್ರದ ಮಂತ್ರಿಗಳು ಭಾಗವಹಿಸ್ತಾರೆ. ಹಾಗಾಗಿ ಆ ಕಾರಣಕ್ಕಾಗಿಯೇ ನಾನು ಇಲ್ಲಿಂದ ಬಂದಿದ್ದೇನೆ. ಮತ್ತು ಸರ್ಕಾರ ಅಲ್ಲಿ ಘಟನೆಯ ನಂತರ ಎಲ್ಲ ಕ್ರಮಗಳನ್ನು, ಒಂದು ಉಳಿದ ಯಾತ್ರಿಗಳ ಬಗ್ಗೆ ಸುರಕ್ಷತೆ, ಅವ್ರನ್ನ ವಾಪಸ್ ಸುರಕ್ಷಿತವಾಗಿ ಕಳಿಸೋದ್ರ ಬಗ್ಗೆ, ಮತ್ತು ಮೃತ ದೇಹಗಳನ್ನು ಅವರವರ ತವರು ಮನೆಗಳಿಗೆ, ಅಂದರೆ ಅವರವ್ರ ಊರುಗಳಿಗೆ ಕಳಿಸುವಂಥದ್ದು, ಇದನ್ನೆಲ್ಲವೂ ಸರ್ಕಾರ ಭಾಳ ಸರಿಯಾಗಿ ಮಾಡಿದೆ. ಮತ್ತು ಅಲ್ಲೇ ಸನ್ಮಾನ್ಯ ಗೃಹ ಮಂತ್ರಿಗಳು ಹೋಗಿದ್ದರು. ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ಆಗಿದೆ. ಅದೇ ಸಂಬಂಧಿಸಿದಂತೆ ಉಚ್ಚ ಮಟ್ಟದಲ್ಲಿ ಚರ್ಚೆಗಳು ಆಗಿ ನಿರ್ಣಯಗಳು ಆಗ್ತವೆ.